ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ವ್ಲಾಗ್ ಏನು ಅಂತಂದರೆ, ನಾವಿವತ್ತು ಈಗ ಮಠಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಹೋಳಿಗೆ ಡೇ, ನಾಳೆ ಬ್ಲಾಗಲ್ಲಿ ಹೋಳಿಗೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಇವತ್ತು ಹೋಳಿಗೆ ಸ್ಪೆಷಲ್ಲು ಮತ್ತು ಅದ್ರ ಜೊತೆಗೆ ಬಿರಿಯಾನಿ ಕೂಡ ಸ್ಪೆಷಲ್ಲು. ನಮ್ಮ ಅಣ್ಣ ಊರಿಗೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಬಿರಿಯಾನಿ ಮಾಡ್ತೈತೆ. ನಮ್ಮ ಅಮ್ಮನಿಗೆ ಹೋಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಹೋಳಿಗೆ ಮಾಡ್ತೈತಿ. ಸೊ ಇವತ್ತು ಎರಡು ಸ್ಪೆಷಲ್, ಹೋಳಿಗೆ ಬಿರಿಯಾನಿ. ಪ್ರಿಯನ್ಗೆ ಬ್ರೋ ಏನು ತಗೊಳಕ್ ಬಂದಿರೋದು? ಅದು ಪ್ರಿಯನ್ಗೆ ಹುಷಾರಿಲ್ಲ, ಇಲ್ಲಿ ಬಂದಿದ್ವಿ. ಹಾಗೆ ವಡ ತಿಂದ್ವಿ. ನಾವು ಈ ವಡಾನ ತಿಂತಾ ಇದ್ದೀವಿ. ಐ ಮೀನ್ ದೈ ವಡ. ವಾಟ್? ದೈ ವಡ. ದೈ ವಡ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಅನ್ಎಕ್ಸ್ಪೆಕ್ಟೆಡ್ಲಿ ಇದ್ದಕ್ಕಿದ್ದಂಗೆ ಮಳೆ ಬಂತು. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಗೈಸ್ ಮಳೆ. ಮಳೆ ಸಕ್ಕತ್ತಾಗಿ ಬರ್ತೈತೆ ನೋಡ್ರಿ. ನಮ್ಮ ಸ್ಕೂಟಿಯಲ್ಲಿ ನಿಲ್ಸಿದ್ದೀವಿ, ರೆಡ್ ಕಲರ್ದು. ನಮ್ಮ ಹಾಂ, ಮಿಟಿ ಮಿಟಿ ಗೈಸ್, ನಾವಿವಾಗ ಎಲ್ಲಿಗೆ ಹೋಗ್ತೀವಿ ಅಂತಂದರೆ, ನಾವೆಲ್ಲರೂ ರೆಡಿ ಆಗ್ತಾ ಇದ್ದೀವಿ. ನಾವಿವಾಗ ಮಠಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಮಳೆ ಬಂದ್ಬಿಡ್ತು. ಮಠಕ್ಕೆ ಹೋಗೋಣ ಅಂತಂದರೆ ಟಿಫನ್ ತರಕ್ಕೆ ಬಂದೀವಿ ಪ್ರಿಯನ್ಗೆ. ಅವಳಿಗೆ ನಿನ್ನೆ ಅಂಜನಾದ್ರಿಗೆ ಹೋಗ್ಬಿಟ್ಟು ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾಳೆ. ಸೊ ಅದಕ್ಕೆ ಬನ್ನಿ. ವಾಟ್ ಇಸ್ ದಿಸ್ ಬ್ರೋ? ಸ್ವೀಟ್ ಬ್ರೋ. ಬೇಡ ಅಂದೆ ತಾನೇ. ಇರಲಿ, ತಿನ್ನು. ಚೆಕ್ ಮಾಡು, ಫುಲ್ಲು ಇದು ಮಾಡಿಬಿಟ್ಟು ಓಪನ್ ಮಾಡು. ಇದು ಆ್ಯಕ್ಚುಲಿ ತಿಂದ್ವಿ, ಒಂಥರ ಇದೆ, ಮುಖ ಎಲ್ಲ ಕಿವುಚ್ಕೊಳ್ಳೋ ಥರ ಐತೆ. ಏನು ಬ್ರೋ ಇದು? ವಡ. ಸ್ವಲ್ಪ ಉಪ್ಪೇ ಇಲ್ಲ. ಮುಖ ನೋಡ್ರಿ ಇವಳ್ದು ಎಕ್ಸ್ಪ್ರೆಷನ್. ಇಲ್ಲ ಅಂತಂದ್ರೆ ಬೇಜಾರಾಗುತ್ತೆ ಬ್ರೋ. ನನಗೆ ಗೊತ್ತು ಬ್ರೋ, ನೋಡಿದ್ರೆ ಗೊತ್ತಾಗುತ್ತೆ. ತಗೊಂಡಿರೋ ಕರ್ಮಕ್ಕೆ ತಿನ್ಬೇಕು ಅಷ್ಟೇ. ನಾನು ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ. ಏನು ಗೊತ್ತಾ, ಹಾಸ್ಟೆಲಲ್ಲಿ ನನಗೆ ಕೊಟ್ಟಿದ್ದೆ ವಡ ಕೊಟ್ಟಿದ್ದು, ಅದ್ರ ಜೊತೆಗೆ ಮೊಸರು ಕೊಟ್ಟಿದ್ದು. ಅದು ಚೆನ್ನಾಗಿತ್ತು. ವಾವ್, ನಾನು ಹಾಗೆ ಅಂದ್ಕೊಂಡಿದ್ದೆ. ಇದು ನೋಡಿದ್ರೆ ಲಸ್ಸಿ ಥರ ಇದೆ ಮೊಸರು. ನಿಜವಾಗ್ಲೂ ತಗೊಂಡಿರೋ ಕರ್ಮಕ್ಕೆ ತಿಂತೀವಿ ಅಷ್ಟೇ. ಇವಾಗ ತಿಂದರೆ ಇವಳ ಎಕ್ಸ್ಪ್ರೆಷನ್ ನೋಡ್ರಿ. ಇನ್ನು ಒಂದು ಬೈಟ್. ಫಸ್ಟ್ ಎಕ್ಸ್ಪ್ರೆಷನ್ ಅಂತರೂ ಯಪ್ಪ ದೇವ್ರೆ, ಫುಲ್ ಮೈಯೆಲ್ಲ ನಡ್ಕಲ್ಲ. ಬನ್ನಿ. ಇದಾರೆ ಚೆನ್ನಾಗೈತೆ ಬ್ರೋ. ನೋಡಿದ್ರೆ ಗೊತ್ತಾಗ್ತಾ. ಎಲ್ಲರೂ ನೋಡ್ತಾ ಇದ್ದಾರೆ, ನಾವು ವ್ಲಾಗ್ ಮಾಡ್ತಾ ಇರೋದು. ಮುಂದ್ಗಡೆ ಅಂಕಲ್ ಇದ್ದಾರಲ್ಲ, ಅವರೆಲ್ಲರೂ. ಇವ್ರೇನು ಮಾಡ್ತಾರೆ ಅಂತ ಎಲ್ಲ ನೋಡ್ತಿದ್ದಾರೆ ಹೋಟ್ಲಲ್ಲಿ. ನಮ್ಮ ಥರ ನಖರೆ ಮಾಡಿ ಇವರೆಲ್ಲರೂ ಲೈಟ್ಸ್. ನಾವು ಔಟ್ಸೈಡ್ ಹೋದಾಗ ನಾನು ಎದುರು ಇರಲ್ಲ ವೀಡಿಯೋ ಮಾಡೋಕ್ಕೆ. ಎದುರಿಗೆ ಅಂತಂದರೆ ನಮ್ಮ ಲೈಫ್ ನಮ್ಗೆ ಇಷ್ಟ. ಬಿಂದಾಸ್ ಆಗಿರ್ಬೇಕು. ಇನ್ನೊಂದು ಲೈಫ್ ಇತ್ತು, ಇನ್ಸೈಡ್ ಕಂಡಿರ್ಬೇಕು. ಅವ್ರು ಹಿಂಗಂದ್ರೆ ಇವ್ರು ಹಂಗಂತಾರೆ. ನಾವೇ ಸ್ಪೆಂಡ್ ಯುವರ್ ಟೈಮ್ ಆ್ಯಸ್ ಯು ವಿಶ್ ವಿತ್ ಯುವರ್ ಫೇವ್ರೆಟ್ ಪರ್ಸನ್. ಲಿವ್ ಯುವರ್ ಡ್ರೀಮ್. ಅಲ್ಲ ಬ್ರೋ, ಒಂದು ಬಟ್ಟೆ ಹಾಕೊಂಡ್ರೆ ಹಿಂಗೆ ನೋಡ್ತಾರೆ, ಹಂಗೆ ನೋಡ್ತಾರೆ. ಅವನ್ನೆಲ್ಲ ನಾನಂತರೂ ಮುಂಚೆ ಭಾಳ ತಲೆ ಕಟ್ಕೊತಿದ್ದೆ. ಯಾವುದಾದ್ರೂ ಸ್ಲೀವ್ಲೆಸ್ ಡ್ರೆಸ್ ಹಾಕೊಳ್ಳೋಕೆ ಕೂಡ ತಲೆ ಕಟ್ಕೊತಿದ್ದೆ. ಇವಾಗ ನಾನು ತಲೆನೇ ಕಟ್ಸ್ಕೊಳ್ಳೋದು. ಏನಕ್ಕೆ ಅಂತಂದರೆ, ಇರೋದೊಂದು ಲೈಫ್. ನಮ್ಗೆ ಯಾವ ಥರ ಬೇಕು ಆ ಥರ ಬಟ್ಟೆ ಹೋಗ್ಬೇಕು, ಆ ಥರ ಬೇಕಾದ್ರೆ ಊಟ ಮಾಡಬೇಕು, ಆ ಥರ ಬೇಕು ಆ ಥರ ಸುತ್ತಬೇಕು, ಇಷ್ಟೇ. ಬಟ್ ಬೇರೆ ಥರ ವಿಷಯದಲ್ಲಿ ಹೋಗಲ್ಲ. ತಪ್ಪು ಕೆಲಸ ಮಾಡಲ್ಲ. ಇವಾಗ ಅದು ತಪ್ಪು ಅಂತ ಗೊತ್ತಿದ್ರೆ ಅದು ತಪ್ಪು ಮಾಡಲ್ಲ. ನಾವು ಗೊತ್ತಾ, ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು. ಹಂಗಂತರ ನಾವು ಮಾಡಲ್ಲ ಗಿಡಲ್ಲ ಅಂತ ಮಾಡ್ತೀವಿ. ನಾವೇ ಮಾಡ್ಕೊತೀವಿ.
ಅಂದರೆ ನಮಗೂ ಸ್ವಲ್ಪ ಪ್ರೀತಿ ಮಾಡೋದೇನು ತಪ್ಪಲ್ಲ, ಬಟ್ ಅದು ನಮಗೆ ಚೆನ್ನಾಗ ಆ್ಯಂಡ್ ನಮ್ಮ ಜೊತೆ ಇರೋರಿಗೆಲ್ಲರಿಗೂ ಚೆನ್ನಾಗ. ನಮ್ಮ ದೃಷ್ಟಿ ನಾವು ಸೆಲ್ಫಿಶ್ ಆಗಬಾರ್ದು, ಎಲ್ಲರಿಗೂ ಹಂಗಲ್ಲ ಬ್ರೋ. ಇವಾಗ ಜನ ಏನು ತಿಳ್ಕೊತಾರೆ ಗೊತ್ತಾ, ಇವ್ರು ಯಾವ ಥರ ಹುಡ್ಕೊತಾರೋ ಹೆಂಗೋ ಏನೋ ಆ ಥರನೇ ತಿಳ್ಕೊತಾರೆ. ನಾವು ಬಟ್ಟೆನೇ ಅಷ್ಟು ಚೆನ್ನಾಗಿ ನಮಗೆ ಇಷ್ಟ ಆಗ್ದಂಗೆ ಹುಡ್ಕೊತೀವಿ ಅಂತಂದರೆ ಜೀವನನೂ ಕೂಡ ಅದೇ ಥರ ಮಾಡ್ತಿದ್ದೀವಿ ಅಂತಂದರೆ ನಮ್ಮ ಲೈಫ್ ಪಾರ್ಟ್ನರ್ ಕೂಡ ಯಾವ ಥರ ಇರಬೇಕು ಏನು ಅದೆಲ್ಲ ಥಿಂಕ್ ಇರುತ್ತೆ. ಸೊ ಅವ್ರೇನೋ ಮಾತಾಡ್ತಿರೋದು ಅಂತ ತಲೆ ಕಟ್ಕೊಳಲ್ಲ. ಅದು ಇವಾಗ ತುಂಬ ಕಲ್ತಿದ್ದೀನಿ. ರೈಸ್ ಏನು ಅಂತ ಅಂದರೆ ಇವಾಗ ಚಿಕ್ಕ ಬಟ್ಟೆ ಹಾಕ್ತಾರ ಅಂತ ಹೇಳಿದ್ರೆ ಅವರು ಎಂದಿರೋದು ಓಪನ್. ಹಾಂ, ಚಿಕ್ಕ ಬಟ್ಟೆ ಹಾಕ್ತಾರ ಅಂತ ಹೇಳಿ ಅವರು ಕೆಟ್ಟವರು, ಅವ್ರು ಬೇರೆ ಥರ ಏನೇನೋ ಮಾಡ್ತಾರೆ, ಹಂಗೆ ಹಿಂಗೆ ಆ ಥರ ಎಲ್ಲ ತಿಳ್ಕೊಬಾರ್ದು. ಬಟ್ಟೆನ ನೋಡಿ ಯಾರನ್ನ ನೋಡಿ ಜಡ್ಜ್ ಮಾಡಬಾರ್ದು. ಸೊ ಚಿಕ್ಕ ಬಟ್ಟೆ ಹಾಕೋರೆ ತುಂಬ ಓಪನ್ ಅಪ್ ಆಗಿರ್ತಾರೆ. ಈ ಥರ ಫುಲ್ಲು ಸೀರೆ ಉಟ್ಕೊಂಡು ಗೌರಮ್ಮ ಥರ ಇರ್ತಾರಲ್ಲ ಅವ್ರು ಯಾರು ಮನಸ್ಸಲ್ಲಿ ಇನ್ಫಿನಿಟ್ ಫೀಲಿಂಗ್ಸ್ ಇರುತ್ತೆ, ಹೇಳ್ಕೊಳ್ಳೋಣ ಅವರು ಎಲ್ಲ ಇರುತ್ತೆ ಬ್ರೋ. ಎಲ್ಲರ ಇವರು ರೋಡು ಹಂಗೆ ಹಿಂಗೆ ಅಂತ ಯಾವತ್ತೂ ಒಬ್ಬರನ್ನ ಜಡ್ಜ್ ಮಾಡಬಾರ್ದು. ಅವ್ರಿಗೂ ಕೂಡ ಆಸೆ ಇರುತ್ತೆ ಕೆಲವೊಬ್ಬರಿಗೆ. ಇವಾಗ ನನಗೂ ಕೂಡ ಕೆಲವೊಂದು ಆಸೆ ಇರುತ್ತೆ, ಇವಳಿಗೂ ಒಂದು ಕೆಲವೊಂದು ಆಸೆ ಇರುತ್ತೆ. ಇವಳಿಗೆ ಆಸೆ ಇರೋದು ನನಗೆ ಗೊತ್ತಿರಲ್ಲ. ಅವಳು ಇಷ್ಟ, ಅವಳು ಏನು ಮಾಡ್ಬೇಕು ಅದು ಮಾಡ್ತಾಳೆ. ನಮ್ಗೇನು ಆಸೆ ಇರುತ್ತೆ, ನನಗೆ ಈ ಥರ ಬಟ್ಟೆ ಹಾಕ್ಬೇಕಂದ್ರೆ ನಾನು ಈ ಥರ ಬಟ್ಟೆ ಹಾಕ್ತೀನಿ. ಇವಳಿಗೆ ಆ ಥರ ಯಾವ ಥರ ಬೇಕು ಆ ಥರ ಬಟ್ಟೆ ಹಾಕ್ತಾಳೆ ಅಷ್ಟೇ. ಬಟ್ಟೆ ನೋಡಿ ಯಾವತ್ತು ಅಯ್ಯೋ ಇವಳು ಹಿಂಗೆ ಮುಗೀತು, ಬಟ್ಟೆ ನೋಡಿಬಿಟ್ರೆ ಜಡ್ಜ್ ಮಾಡಿಬಿಡೋದು ಅಲ್ಲ ಬ್ರೋ. ಇಲ್ಲಿ ಆಂಟೀಸ್ ಹಾಂ, ಬಟ್ಟೆ ನೋಡಿದ ತಕ್ಷಣ ಅಯ್ಯಪ್ಪ ಹಿಂಗೆ ಹೇಳಿದ್ರು, ಅಯ್ಯಪ್ಪ ಏನು ಬಟ್ಟೆ ಇದು ಏನು ಬಟ್ಟೆ ಹಿಂಗೆ ಹೇಳಿದ್ರು ಅವರು. ನನಗೆ ಅನ್ಸುತ್ತೆ ಈ ಬ್ಲಾಗ್ ನೋಡೋದು ಯಾರು ಆ ಥರ ಇಲ್ಲ ಅನ್ಸುತ್ತೆ. ಹಾಂ ಈ ಬ್ಲಾಗ್ ನೋಡ್ತಾ ಇರೋರಿಗೆ ಯಾರಿಗೂ ಹೇಳ್ತಾ ಇಲ್ಲ, ತಪ್ಪಾಗಿ ತಿಳ್ಕೊಬೇಡಿ. ಕೆಲವೊಂದು ಕಡೆ ನಾವು ನೋಡಿದ್ದೀವಲ್ಲ ಬಟ್ಟೆ ಹಾಕೊಂಡಾಗ ಬೇರೆಯವ್ರನ್ನ ಇವ್ರು ಹಿಂಗೆ ಹಂಗೆ ಪಕ್ಕದಲ್ಲಿ ಮಾತಾಡ್ತಿರೋದು ನೋಡಿದ್ದೀವಿ. ಅಯ್ಯೋ ಈ ಥರ ಬಟ್ಟೆ ಹಾಕ್ತಾರೆ ಆ ಥರ ಬಟ್ಟೆ ಹಾಕ್ತಾರೆ ಅಂತಂದು. ಸೊ ಅದಕ್ಕೆ ಬಟ್ಟೆ ನೋಡಿ ಯಾವತ್ತೂ ಜಡ್ಜ್ ಮಾಡಬಾರ್ದು. ಅವರನ್ನು ಅರ್ಥ ಮಾಡಿಕೊಂಡು ಬೇಕಾದ್ರೆ ಜಡ್ಜ್ ಮಾಡಿ ಅವ್ರು ಯಾವ ಥರ ಇದ್ದಾರೆ ಅಂತ ಹೇಳಿ. ಸುಮ್ಮನೆ ಬಟ್ಟೆ ನೋಡಿದ ತಕ್ಷಣ ಜಡ್ಜ್ ಮಾಡಿಬಿಡೋದಲ್ಲ, ಓಕೆನಾ. ಇವಾಗ ಹೊರಟಿದ್ದೀವಿ. ಇಂಚರ ಸ್ಕೂಟಿ ತೆಗಿತಾ ಇದ್ದಾಳೆ. ಪ್ರಿಯನ್ಗೆ ಟಿಫನ್ ತಗೊಂಡು ಹೊರಟಿದ್ದೀವಿ. ಯಾವ ಥರ ನೋಡಿ ಸಕ್ಕತ್ತಾಗಿದೆ. ಹುಷಾರು ಬ್ರೋ. ಅತ್ಲಾ ಗೈಸ್, ಸ್ವಾತಿ ಉಪಹಾರಕ್ಕೆ ಹೋಗಿದ್ದು ನಾವು. ಇವಾಗ ಹೊರಟಿದ್ದೀವಿ. ಎಲ್ಲರೂ ನೋಡ್ತಾ ಇದ್ದಾರೆ ಗೈಸ್, ಬ್ಲಾಗ್ ಮಾಡ್ತಾ ಇರೋದು ಎಲ್ಲರೂ ನೋಡ್ತಾ ಇದ್ದಾರೆ. ಹೋಟ್ಲು ತುಂಬ ಎಲ್ಲರೂ ನಾವು ಅವ್ರ ಮುಂದೆ ಮಾತಾಡ್ತಿದ್ದೀವಿ, ಎಲ್ಲರೂ ಹಂಗೆ ಮಕ್ಕ ನೋಡ್ತಿದ್ದಾರೆ. ಹೈಪರ್ ಮಾರ್ಟ್, ವಿಶಾಲ್ ಮಾರ್ಟ್. ಸಕ್ಕದ ಕಾಣ್ತೈತೆ. ಮಳೆ ಬಂದಾಗ ಇಲ್ಲೇ ಬೇರೆ. ಹಾ, ಮಳೆನೇ ನಮ್ಮನ್ನು ಕರ್ಕೊಂಡ್ಬಿಟ್ಟೈತಲ್ಲ ಬ್ರೋ. ನಾವು ಸುಮ್ಮನೆ ಬಂದೆ, ನಾನು ಬರಲ್ಲ ಅಂತೇಳಿ ಬಂದೆ. ಇವಳೊಬ್ಳೆ ಹೊರಟಿದ್ಲು, ನಾನು ಬರಲ್ಲ ಅಂತ ಬಂದೆ. ಕಾಫಿ ಕುಡ್ದಲ್ಲ, ಖುಷಿ ಆಯ್ತು ನೋಡಿ. ಇಂಚರ ಸ್ಕೂಟಿ ಹೊಡೆಯೋದು ಕಲ್ತ್ಬಿಟ್ಟಿದ್ದಾಳೆ ಬ್ರೋ. ಎಷ್ಟು ದಿವಸ ಟೈಮ್ ತಗೊಂಡಿದ್ದು ನಾನು? ಆಮೇಲೆ 1 ಮಂತ್ ಪ್ರಾಕ್ಟೀಸ್ ಮಾಡಿರಲಿಲ್ಲ. ನಾನು ಪ್ರಾಕ್ಟೀಸ್ ಮಾಡಿದ್ದು ಅವಾಗೆ ಓಡಿಸ್ತಿದ್ದೇನೋ. ಅದಾದಮೇಲೆ ನಾನು 9th ಸ್ಟ್ಯಾಂಡರ್ಡ್ನಲ್ಲಿ ಓಡಿಸೋದು ಗ್ರೌಂಡ್ನಲ್ಲಿ ಓಡಿಸ್ತಿದ್ದೆ. ಬಟ್ 10th ಬಂದರೆ ಇವಾಗ ಅಕ್ಕ ಆಡೋಕ್ಕೆ ಇಟ್ಟಿದ್ದೆ. ಆ್ಯಕ್ಚುಲಿ ನಾನು ಕರ್ಕೊಂಡೋಗಿದ್ದೆ ಒನ್ ಟೈಮು. ಅವಳು ಅವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೊಡೆಯೋದು. ಅಂದರೆ ಒಂದು ಸಲ ಹೇಳ್ಕೊಟ್ಬಿಟ್ನಲ್ಲ, ಅವಾಗೇ ಕಲ್ತ್ಬಿಟ್ಲು ಅವಳು. ಹಂಗೆ ಕಲ್ತ್ರೆ ಇಂಟ್ರೆಸ್ಟ್ ಇರುತ್ತೆ ಕಲ್ಸೋಕ್ಕೆ, ಇಲ್ಲ ಅಂತಂದ್ರೆ ಇಂಟ್ರೆಸ್ಟ್ ಇರಲ್ಲ. ಕಲ್ತ್ಬಿಟ್ಲು ಬೇಗ, ಖುಷಿ ಆಯಿತು ಬ್ರೋ. ಎಲ್ಲಿಗೆ ಹೋಗಿದ್ವಲ್ಲ? ಯಾವ ಗ್ರೌಂಡಿಗೆ ಹೋಗಿದ್ದು ನಾವು? ಯಾವ ಗ್ರೌಂಡಿಗೆ ಹೋಗಿದ್ವಲ್ಲ? ಪಬ್ಲಿಕ್ ಹಾಂ ಬ್ರೋ, ಅಲ್ಲಿ ಅಷ್ಟು ದೂರ ಹೋಗಿದ್ವಲ್ಲ. ಎಷ್ಟೊತ್ತು ಗೊತ್ತಾ ಗೈಸ್, ನಾವು ತುಂಬ ಹೊತ್ತು ಬರೀ ಸ್ಕೂಟಿ ಕಲೆ. ಮೇಡಮ್ ಅವರು ನಮ್ಮ ಟೀಚರು ಅಲ್ಲೇ. ಹಾಂ, ಸ್ಕೂಟಿ ಹೇಳ್ಕೊಟ್ಟಿದ್ದು ಟೀಚರ್ ನಾನು ಗೈಸ್. ನಿಮ್ಗೆ ಯಾರಿಗಾರ? ಅವಳು ಮೊದಲೇ ಕಿಟ್ಕೂಲಲ್ಲಿ ಇತ್ತು, ಹೇಳ್ಕೊಡ್ತಾಳಪ್ಪ ಅಂತ ಅನ್ಸಿದ್ದು ನನಗೆ. ಅಂದರೆ ಬೇಗ ಕ್ಲೀನಾಗಿ ಹೇಳ್ಕೊಟ್ನಲ್ಲ ಬ್ರೋ ನಾನು, ಒಂದೇ ಕ್ಲೀನಾಗಿ. ಅಯ್ಯೋ ಇವ್ರು ಕಲಿಬಾರ್ದು ಹಂಗೆ ಹಿಂಗೆ ಏನೂ ಇದ್ದಿದ್ದಿಲ್ಲ. ನನಗೆ ಕಲಿಸ್ಬೇಕನ್ನೋದೇ ಇದ್ದಿದ್ದು. ನಾನು ಏನಾದರೂ ಒಂದು ಯಾರಿಗಾದರೂ ನನ್ನಿಂದ ಏನಾರು ಕಲಿಸ್ಬೇಕಂತಂದ್ರೆ ಅದ್ರ ತಲೆ ಮುಟ್ಟ ಬಿಡೋಲ್ಲ, ಬೇಗ ಹೇಳ್ಕೊಟ್ಬಿಡ್ತಿಲ್ಲ. ಅವರು ಬೇಗ ಕಲ್ತವ್ರು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಇವಾಗ ಮತ್ತೆ ರಿಟರ್ನ್
ಮಠಕ್ಕೆ ಹೋಗ್ತೀವಿ. ಮಠಕ್ಕೆ ಮಳೆ ಬರ್ತಾ ಇದೆ, ಏನು ಮಾಡಬೇಕು ನೋಡೋಣ. ನಮ್ಮಣ್ಣ ಇಲ್ಲ ಬ್ರೋ, ನಾನ್ ವೆಜ್ ತಿಂತೀವಲ್ಲ ಇವತ್ತು. ನಾನ್ ವೆಜ್ ಪ್ಲಸ್ ಹೋಳಿಗೆ ಎರಡೂ ಮಾಡ್ತಾ ಇದ್ದೀವಿ. ನಾನ್ ವೆಜ್ಜು ನಮ್ಮ ಅಣ್ಣನಿಗೆ, ಹೋಳಿಗೆ ಬಂದುಬಿಟ್ಟು ನಮಗೆ. ನಾನ್ ವೆಜ್ ತಿನ್ನಲಿಲ್ಲವ್ರಿಗೆ ಹೋಳಿಗೆ ಮಾಡ್ತಾ ಇರೋದು. ಬ್ರೋ ಒಂದು ನಿಮಿಷ ತಡಿ. ಇದು ಏನು ಅಂತ ಅಂದರೆ ಹೋಳಿಗೆ ಏನಕ್ಕೆ ಅಂತಂದರೆ ನಮಗೆ, ಮತ್ತು ನಾನ್ ವೆಜ್. ನಮ್ಮ ಅಣ್ಣ ಇವತ್ತು ಊರಿಗೆ ಹೋಗ್ತಾನೆ, ಅದಕ್ಕೆ. ಮಠಕ್ಕೆ ಏನಕ್ಕೆ ಹೋಗ್ತಾ ಇರೋದು ಅಂತಂದರೆ ನಮ್ಮ ಅಣ್ಣ ಬಂದಿದ್ದಾನಲ್ಲ, ತುಂಬ ದಿವಸ ಆಯಿತು ಹೋಗಿಲ್ಲ. ಸೊ ಅದಕ್ಕೆ ಮಠಕ್ಕೆ ಹೋಗ್ತಾ ಇರೋದು. ಬನ್ನಿ. ಲಾಕ್ ಮಾಡಿದ್ರ ಬ್ರೋ? ಮಠಕ್ಕೆ ಹೋಗೋಣ ಅಂತಾರೆ. ಆ್ಯಕ್ಚುಲಿ ಯಾರಿಗೂ ಇಷ್ಟ ಇಲ್ಲ, ಬಟ್ ರೋಹನ್ಗೆ ಅದೇನೋ ಒಂದು ಜೋಶ್. ಅವನಿಗೆ ಎಲ್ಲ ಕಡೆ ಹೋದ್ರೂ ಕರ್ಕೊಂಡು ಹೋಗ್ಬೇಕು ಎಲ್ಲರನ್ನೂ ಅಂತೇಳಿ. ಸೊ ಅದಕ್ಕೆ ಮಠಕ್ಕೆ ಹೋಗಬೇಕು. ಬನ್ನಿ ಮೇಲ್ಗಡೆ ಹೋಗೋಣ. ಯಾರ್ಯಾರು ಏನೇನು ಮಾಡ್ತಾರೆ ನೋಡೋಣ. ಈಗ ನೋಡಿ ಮುಂದ್ಗಡೆ ನದಿತಾ ಅವರು ರೀಲ್ಸ್ ಮಾಡ್ತಾ ಇದ್ದಾರೆ. ಇವ್ರು ರೀಲ್ಸ್ ಮಾಡ್ತಾ ಇದ್ದಾರೆ. ಯಾರನ್ನ? ಯಾರು ಬ್ರೋ? ತೋರಿಸಿ ಒಂದು ಫೋಟೋನ ನೋಡಿದ್ದೆ. ಫೋಟೋ ಈ ತಡಿ ಇನ್ನೂ ಮಜಾ ನೋಡಿ. ತಡಿ ಇನ್ನೂ ಮಜಾ ಫೋಟೋ ಶೂಟ್ ನೋಡ್ರಿ ಗೈಸ್. ಇದೆ ಟೈಮ್ ಸಿಕ್ಕಾಗೆಲ್ಲ ಈ ಥರ ಮಾಡ್ತಾನೆ ಇರ್ತಾರೆ. ಬನ್ನಿ ಟಿಫನ್ ಇವಳಿಗೆ ತಗೊಳ್ ಬ್ರೋ. ಟಿಫನ್ ಹೋಗೋಣ ಬನ್ನಿ. ರೀಲ್ಸ್ ಒಬ್ರು ಫೋಟೋ, ಒಬ್ರು ರೀಲ್ಸು. ಅತ್ತೆ ಏನು ಮಾಡ್ತಿದ್ದಾರೆ ನೋಡ್ರಿ. ಓ ಬ್ರೋ, ಇವತ್ತು ಏನು ಮಾಡ್ತಾ ಇರೋದು ಅಂತಂದ್ರೆ ಆಲ್ರೆಡಿ ಮಾಡಿ ಮುಗೀತಾ? ಲೈಟ್ ಇಲ್ಲ, ಕುಕ್ಕರ್ ತೆಗ್ದು ತೋರಿಸ್ಬಿಟ್ಟು. ಯಾವುದು ಹೋಳಿಗೆ ಹೂರ್ಣ ಇಲ್ಲೆಲ್ಲ ಇದೆ. ಹೋಳಿಗೆ ಹೋಳಿಗೆ ಸಾಂಬಾರ್, ಹೋಳಿಗೆ. ನಾನ್ ವೆಜ್ ಮತ್ತೆ ವೆಜ್, ನಾನ್ ವೆಜ್ ಮತ್ತೆ ವೆಜ್ ಏನು ಸ್ಪೆಷಲ್ಲು ಯಾಕೆ ಮಾಡ್ತಿರೋದು? ಒಂದು ಇಡ್ಲಿ ವೆಜ್, ನಾನು ನಾನ್ ವೆಜ್. ಅದಕ್ಕೆ ಎರಡು ಸೇರಿ ಇವತ್ತು ಊಟ ಮಾಡ್ತಿದ್ದೀವಿ. ರಂಜಾನ್ ಪ್ಲಸ್ ಯುಗಾದಿ ಎರಡು ಮಾಡ್ತಾ ಇದ್ದೀವಿ. ಅಂದರೆ ಕೆಲವೊಬ್ರು ನಾನ್ ವೆಜ್ಜು. ನಮ್ಮ ಮಾಮಂಗೆ, ಸುದಿ ಮಾಮಂಗೆ ಹೋಳಿಗೆ ತಿನ್ನಂಗಾಗಿದೆ ಅಂತ ನಮ್ಮ ಮಾಮ ಬಂದಾಗಿಂದನೂ ಎಲ್ಲರೂ ಸೇರ್ಕೊಂಡು ಹೋಳ್ಗೆ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಹೋಳಿಗೆ ಮಾಡ್ತಿರೋದು, ಅದು ಒಂದು ರೀಸನ್ನು. ಬಿಟ್ಟರೆ ಬಿರಿಯಾನಿ ಮಾಡ್ತಿರೋದು ನಮ್ಮ ಅಣ್ಣಂಗೋಸ್ಕರನೇ. ಕಾರ್ ಜೊತೆ ಹೋಳಿಗೆ ಮಾಡಿದ್ರೆ ದೊಡ್ಡದು, ಅದಕ್ಕೂ ಮತ್ತು ಬಿರಿಯಾನಿ ಬೇರೆ ಕೇಳು. ಬಿರಿಯಾನಿ ಬೇಕು ನಮಗೆ. ಅದು ಪಾಪ ಚಿಕನ್ ಮಟನ್ ಎಷ್ಟು ಪಾಪ ಮಾಡಿದ್ರೆ ನೋಡು. ಇದ್ರ ಹೊಟ್ಟೆ ಒಳಗೆ ಹೋಗ್ತಿದ್ದಲ್ಲ. ನೀನು ಮುಂಚೆ ತಿಂತಿದ್ದೇವಾ, ಅದೆಲ್ಲ ಮರ್ತು ಬಿಟ್ಟ್ಯಾ? ಈಗೇನೋ ಒಂದು ಎಷ್ಟು ವರ್ಷ ಆಯ್ತು? 2 years ಇಂದ ಬಿಟ್ಟಾಳೆ. ಬಿಲ್ಡಪ್ ಕೂಡ ಆತಾಳೆ. ಈಗಿನ ಮೊದಲು ದನ KFC ಇಬ್ರು ಹೆಂಗ್ ತಿಂದಿದ್ರಿ ಸಿಗ್ಮಾ ಚೈಸ್ನಾಗ? ನನಗೆ ಹೇಳಕ್ ಬಂದಾಳೆ ಈಗ. ತಿನ್ನೋದು ತಪ್ಪು ಅಂತೀವಿ, ಬಟ್ ಚಿಕನ್ ತಿನ್ಬೇಕು, ಚಿಕನ್ ಕೈಬೇಕಾದ್ರೆ ತಪ್ಪು ಅನಿಸ್ತಿತ್ತು. ಅದಕ್ಕೆ ಚಿಕನ್ ತಿನ್ನೋದು. ನೀನು ತಿನ್ನೋದು ಏನಕ್ಕೆ ಬಿಟ್ಟಿದ್ದು? ಹೌದು ಇಡ್ಲಿ ತಂದಿರ್ತೀವಿ ತಿನ್ನೋದು ಬ್ರೋ. ನೀನು ಏನಕ್ಕೆ ತಿನ್ನೋದು ಬಿಟ್ಟಿದ್ದು? ಏನೋಪ್ಪ ಒಂಥರ ಚಿಕನ್ ಮೇಲೆ ಪಾಪ ಅಂತ ಅನಿಸ್ತು. ಪಾಪ ಅಲ್ವಾ, ನಮ್ ಹೊಟ್ಟೆ ಫುಲ್ ಮಾಡ್ಬೇಕು ಅಂತ ಅದು ಜೀವ ಬಿಡುತ್ತಲ್ವಾ ಅಂತ. ಅಂದ್ರೆ ನೀನ್ ಬುಕ್ ಅದು ಇದು ಓದ್ತಿರೋದ್ರಿಂದ ಅಲ್ಲ, ಕೃಷ್ಣನ ಕೂಡ ಅಂದ್ರೆ ಬುಕ್ನಲ್ಲಿ ಆ ಥರ ಏನು ಬರ್ದಿಲ್ಲ, ನಾನ್ ವೆಜ್ ತಿನ್ನಬಾರ್ದು ಆ ಥರ ಎಲ್ಲ. ಬಟ್ ನಾನು ಯಾವಾಗ ಜಾಸ್ತಿ ಅಡಿಕ್ಷನ್ ಆಗ್ತಿದ್ದೆ ಕೃಷ್ಣನ್ಗೆ, ಜಾಸ್ತಿ ಯಾವಾಗ ನಿಯರ್ ಆಗಕ್ಕೆ ಹೋದೆ ಅವಾಗ ಲೈಕ್ ಇವೆಲ್ಲ ಯಾಕೆ ಬೇಕು, ಇದಾವಲ್ವಾ ನಮಗೆ ತಿನ್ನಕ್ಕೆ, ಇದೆಲ್ಲ ಯಾಕೆ ಆ ಥರ ಅಂದ್ರೆ ನಮ್ಗಂತ ಮನುಷ್ಯರಿಗಂತ ಈ ಸಸ್ಯಾಹಾರಿ ಆ ಥರ ಎಲ್ಲ ಇದಾವ ಅಂತ ಹೇಳ್ಬಿಟ್ಟು ಎಲ್ಲ ಥಾಟ್ಸ್ ಬಂದು. ಆ್ಯಂಡ್ ಅದ್ರಾಗ ಏನು ಗೊತ್ತಿದೆ ಗೊತ್ತಾ, ಚಿಕನ್ ತಿಂದ ತಪ್ಪು ಅಂತ ಓದಿಲ್ಲ, ಬಟ್ ನಾನ್ ವೆಜ್ ತಿಂದಾಗೆಲ್ಲ ಮನುಷ್ಯನಲ್ಲಿ ತಪೋಸ್ತನ ಏನೋ ಐತಿ ಅದು ಜಾಸ್ತಿ ಆಗುತ್ತೆ ಅಂದರೆ ಆ್ಯಂಗರ್ ಇಶ್ಯೂಸು, ಲೈಕ್ ಕೆಟ್ಟ ಬುದ್ಧಿ ಜಾಸ್ತಿ ಬರ್ತಾ ಇರುತ್ತಂತೆ ನಾನ್ ವೆಜ್ ತಿಂದಾಗೆಲ್ಲ. ಹೌದಾ?
ಹಂಗಿರೋ ನನಗೆ ಕೆಟ್ಟ ಬುದ್ಧಿ ಇಲ್ಲ. ಅದಕ್ಕೆ ನಾವಿಬ್ರು ಸೆನ್ಸಿಟಿವ್ ಬ್ರೋ. ನಾವು ಅದಕ್ಕೆ ಎಲ್ಲ ಆಲ್ಮೋಸ್ಟ್ ನಾವು 5 ಜನರಲ್ಲಿ 4 ಜನ ತಿನ್ನಲ್ಲ, ಒಬ್ಬಳು ತಿಂತಾಳೆ. ಅದು ಅವಳಿಗೆ ತುಂಬ ಇಷ್ಟಪಟ್ಟು ತಿಂತಾಳೆ. ನೋಡ್ರಿ ಟಿಫನ್ ತಿಂತಾ ಇದ್ದಾರೆ. ಹುಷಾರಿಲ್ಲ ಅಂತ ಯಾರು ಹೇಳ್ತಾರೆ ಬ್ರೋ ಇವರಿಗೆ? ಮೇಕಪ್ ನೋಡ್ರಿ, ಐಲಾಶ್ ನೋಡ್ರಿ, ಅಗ ನೋಡ್ರಿ. ಇವಳಿಗೆ ಟಿಫನ್ ತರೋ ಗ್ಯಾಪಲ್ಲಿ ನಾವು ಕಾಫಿ ಕುಡ್ಕೊಂಡು ಬಂದ್ಬಿಟ್ಟು ಕಾಫಿ ಕುಡಿದ್ರೆ ಐಸ್ ಕ್ರೀಮ್ ತಿಂದಿರ್ತಾರೆ. ಆ್ಯಕ್ಚುಲಿ ಪ್ರಿಯನ್ಗೆ ಟ್ರೆಡಿಷ್ನಲ್ ಡ್ರೆಸ್ ಚೆನ್ನಾಗಿ ಕಾಣುತ್ತಲ್ಲ, ಮಾಡ್ರನ್ಕಿಂತ ಅವಳಿಗೆ ಅದೇ ಚೆನ್ನಾಗಿ ಕಾಣುತ್ತೆ. ಇಷ್ಟು ಇಡ್ಲಿ ಹೆಂಗೆ ತಿಂತಾಳು ಗೊತ್ತಾ ನಮ್ಮ ತಂಗಿ, ಬಾಹುಬಲಿ ಅವಳು. ಗಾಯ್ಸ್ ಇಲ್ಲಿ ನೋಡ್ರಿ, ಆಲ್ರೆಡಿ ಬಿರಿಯಾನಿ ಮುಗಿಸ್ಬಿಟ್ಟಿದ್ದಾರೆ. ಬಿರಿಯಾನಿ ಎಲ್ಲ ಆಯ್ತಲ್ಲ? ಬಿರಿಯಾನಿ ಆಯಿತು, ಹ್ಞೂ ಇದು ಬೇಳೆ ಆಯಿತು, ಕಳ್ಸಿಟ್ಟಿನಿ, ಸಾಂಬಾರಿಗೆ ಹುರ್ಕೋಬೇಕು. ಕರೆಂಟ್ ಬಂದ್ಮೇಲೆ ಮುಗಿಸಿ. ಕರೆಂಟ್ ಹೋಗ್ಬಿಟ್ಟೈತೆ, ಬಿರಿಯಾನಿ ಆಯಿತು ಸದ್ಯಕ್ಕೆ. ಬನ್ನಿ ಹೋಗುವ. ಇದೊಂದು ಬೈಕ್, ಇದೊಂದು ಸ್ಕೂಟಿ. ಇವಳು ನೋಡಿ, ಇದೊಂದು ಸ್ಕೂಟಿ ಬೈಕ್. ಅವರಿಬ್ರು ಬರ್ತಾರೆ, 3 ಜನ. ಇವ್ರು 3 ಜನ ಆ್ಯಂಡ್ ನಾವು 3 ಜನ. ನೋಡಿ ಇವನು ಯಾವಾಗ ನೋಡಿದ್ರು ವಟ ವಟ ಅಂತಿರ್ತಾನೆ. ಯಾವಾಗ ಹೋಗೋಣ ಊರಿಗೆ? ಇವ್ರು 3 ಜನ ಇಲ್ಲಿ ಬರ್ತಿದಾರಲ್ಲ, ಇವರೇ 3 ಜನ ಇಲ್ಲಿ ನಿಂತಿರೋದು. ಈ ಕಡೆ ಬರ್ತಾ ಇದ್ದೀರಲ್ಲ, ಅವ್ರು ಯಾವಾಗ ನೋಡಿದ್ರು ಜಗಳ ಮಾಡ್ಕೊಂತ ಇಲ್ಲಿದ್ದಾರೆ. ಜಾನು ಅವರಿಗೆ ತುಂಬಾ ಭಯ ಆಗಿದೆ, ಅವನು ಸ್ಪೀಡಾಗಿ ಹೊಡಿತಾನೆ ಅಂತ. ಇಲ್ಲ, ನಾವು ಬರ್ತೀವಿ. ಫಿಕ್ಸ್ ಆಗ್ಬಿಟ್ಟವ್ ನಾವು ಇಲ್ಲಿ.